ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೊದಲನೇ ಸುತ್ತಿನ ವೇಳಾಪಟ್ಟಿ ಹಾಗೂ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಆಪ್ಷನ್ ಎಂಟ್ರಿ ಮಾಡಲು, ಆಮೇಲೆ ಮೂರನೇದಾಗಿ ಯಾವೆಲ್ಲ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿದ್ದಾರೆ, ಈ ಮೂರು ಅಂಶಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮಿಸ್ ಮಾಡದೆ ವಿಡಿಯೋನ ಪೂರ್ಣವಾಗಿ ನೋಡಿ. ಯಾವೆಲ್ಲ ಹೊಸ ನೋಡಿದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದನೇದಾಗಿ ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾರಂತ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ವೇಳಾಪಟ್ಟಿ ಪ್ರಕಟಣೆ ಮಾಡಿದ್ದಾರೆ. ಇದರರ್ಥ ಇಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಡೇಟ್ 23/7/2024 ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಅದರಂತೆ 30/7/2024 ಕೊನೆಯ ದಿನಾಂಕವಿದೆ. 30/7/2024 ಕೊನೆಯ ದಿನಾಂಕ ಇದೆ. ಆದಷ್ಟು ಬೇಗನೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯನ್ನು ಮಾಡಿಕೊಳ್ಬೇಕು. ಓಕೆ, ಯಾವೆಲ್ಲ ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋ ಬಗ್ಗೆ ಬಿಟ್ಟಿದ್ದಾರೆ ಅನ್ನೋ ಬಗ್ಗೆ ಈ ವಿಡಿಯೋದ ಕೊನೆಯದಲ್ಲಿದೆ, ಅದು ಕೂಡ ತಿಳಿಸ್ತೇನೆ. ಆಮೇಲೆ ಇಲ್ಲಿ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬಿಡ್ತಾರೆ, ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವುದಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕದ 3 ದಿನಗಳ ನಂತರ ಅಣುಕು ಸೀಟು ಹಂಚಿಕೆಯ ಫಲಿತಾಂಶವನ್ನು ಪ್ರಕಟಣೆ ಮಾಡ್ತಾರೆ. ಅಂದರೆ 30ನೇ ತಾರೀಕಿಗೆ ನಿಮ್ಮ ಎಂಡ್ ಆದ ತಕ್ಷಣ ಮತ್ತೆ 3 ದಿವಸದ ನಂತರ ಮತ್ತೆ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬಿಡ್ತಾರೆ. ಆ ಒಂದು ವೇಳೆಯಲ್ಲಿ ಮತ್ತೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಾಗ ಏನೆಲ್ಲ ಪ್ರೊಸೀಜರ್ ಇರುತ್ತೆ, ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು, ಆ ಒಂದು ವೇಳೆಯಲ್ಲಿ ನಿಮಗೆ ಮತ್ತೆ ತಿಳಿಸ್ತೇನೆ. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, ಅಣುಕು ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆ ನಂತರ ಇಚ್ಛೆ ಆಯ್ಕೆಗಳನ್ನು ಸೇರಿಸಲು, ಅಳಿಸಲು, ಬದಲಾಯಿಸಲು, ಆಮೇಲೆ ಮಾರ್ಪಡಿಸಲು 3 ದಿನಗಳ ಕಾಲಾವಕಾಶ ನೀಡಲಾಗುತ್ತೆ. ನೀವು ಚೇಂಜಸ್ ಮಾಡಿಕೊಳ್ಳಲು, ಆಲ್ಟರ್ ಮಾಡಲು, ಡಿಲೀಟ್ ಮಾಡಲು, ಮಾಡಿಫೈ ಮಾಡಲು ಈ ಒಂದು ಅವಕಾಶ, ಕಾಲೇಜ್ಗೆ ಡಿಲೀಟ್ ಮಾಡಲು ಕೂಡ ಅವಕಾಶ ಇರುತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳು ಯಾವ ರೀತಿ ಡಿಲೀಟ್ ಮಾಡ್ಕೋಬೇಕು ಆ ಒಂದು ವೇಳೆಯಲ್ಲಿ ಮತ್ತೆ ತಿಳಿಸ್ತೀನಿ. ಓಕೆ, ಇಲ್ಲಿ ರಿಯಲ್ ರಿಸಲ್ಟ್ ಅಂದರೆ ಪ್ರಥಮ ಸುತ್ತಿನ ಫಲಿತಾಂಶ ಯಾವಾಗ ಬರುತ್ತೆ, ಈ ಮೇಲಿನ ಪ್ರಕ್ರಿಯೆ ಮುಕ್ತಾಯವಾದ ನಂತರ 3 ದಿನಗಳ ನಂತರ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಇದರರ್ಥ ಯಾಕೆ 3 ದಿನಗಳ ಕಾಲ ಈ ರೀತಿ ಕೊಟ್ಟಿದ್ದಾರೆ, ಪರ್ಟಿಕ್ಯುಲರ್ ಆಗಿ ಡೇಟ್ ಯಾಕೆ ಕೊಟ್ಟಿಲ್ಲ ಅಂತ ಇದ್ದಲ್ಲಿ ಇಲ್ಲಿ ಒಂದು ವೇಳೆ ಡೇಟ್ ಎಕ್ಸ್ಟೆಂಡ್ ಕೂಡ ಆಗ್ಬೋದು. ಒಂದು ವೇಳೆ ಡೇಟ್ ಏನಾಗುತ್ತೆ, ಕೆಲವೊಂದು ವೇಳೆಯಲ್ಲಿ ಸರ್ವರ್ ಬಿಜಿ ಇದ್ದರೆ, ಏನಾದರೂ ತೊಂದರೆ ಇದ್ದರೆ ಆ ಒಂದು ವೇಳೆಯಲ್ಲಿ ಡೇಟ್ ಎಕ್ಸ್ಟೆಂಡ್ ಕೂಡ ಆಗ್ಬೋದು. ಅದೇ ಕಾರಣಕ್ಕಾಗಿ ಅವ್ರು 3 ದಿವಸಗಳ ಕಾಲಾವಕಾಶ ನಂತರ ಮಾರ್ಕ್ ಅಲಾಟ್ಮೆಂಟ್, 3 ದಿವಸ ಕಾಲಾವಕಾಶ ನಂತರ ಮತ್ತು ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಕೊಟ್ಟಿದ್ದಾರೆ. ಇದು ಟೋಟಲ್ ಆಗಿ ವೇಳಾಪಟ್ಟಿ ಆಯಿತು. ಈ ಆಪ್ಷನ್ ಎಂಟ್ರಿ ಮಾಡುವ ಮೊದಲು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಗಮನಿಸಿ. ಈ ರೀತಿ ಒಂದು ಶಾರ್ಟ್ ಇನ್ಫಾರ್ಮೇಷನ್ ಕೂಡ ನೀವು ಬರೆದುಕೊಂಡಿರಬೇಕಾಗುತ್ತೆ. ಈ ರೀತಿ ಇಂಜಿನಿಯರಿಂಗ್ ಕಾಲೇಜ್ ಎಷ್ಟು ಬರೆದಿದ್ದಾರೆ ಒಬ್ಬ ವಿದ್ಯಾರ್ಥಿ, ಅದೇ ರೀತಿ ನಮಗೆ ಯಾವುದಿದೆ, ಯಾವ ಕಾಲೇಜ್ ಇಂಟ್ರೆಸ್ಟ್ ಇದೆ, ಅಗ್ರಿ ಆಗಿರಲಿ, ಬಿ ಫಾರ್ಮ್ ಆಗಿರಲಿ, ಡಿ ಫಾರ್ಮ್ ಆಗಿರಲಿ, ವೆಟರ್ನರಿ ಆಗಿರಲಿ, ಈ ರೀತಿ ಕಾಲೇಜುಗಳ ಲಿಸ್ಟನ್ನು ಈ ರೀತಿ ಸೀರಿಯಲ್ ನಂಬರ್ ವೈಸ್ ಹಾಕಿ ನಿಮ್ಮ ಒಂದು ಕೋಡನ್ನು ಫಸ್ಟಿಗೆ ಬರೆದು ಆಮೇಲೆ ಶಾರ್ಟಾಗಿ ಕಾಲೇಜ್ ಹೆಸರು ಈ ರೀತಿ ಬರೀಬೇಕು. ಫಾರ್ ಎಕ್ಸಾಂಪಲ್ E001CS ಅಂತ ಬರೆದು UVCE ಬೆಂಗಳೂರು ಅಂತ ಬರೆದಿದೆ. ಈ ರೀತಿ ಶಾರ್ಟ್ ಕೋಡ್ ಇನ್ಫಾರ್ಮೇಷನ್ ಬರೆದ್ರೆ ಆಪ್ಷನ್ ಎಂಟ್ರಿ ಹಾಕುವಾಗ ಜಸ್ಟ್ ಕೋಡ್ ನಂಬರ್ ಎಂಟರ್ ಮಾಡೋದಿರುತ್ತೆ. ಕೋಡ್ ನಂಬರ್ ಎಂಟರ್ ಮಾಡಿದಾಗ ಅತಿ ವೇಗವಾಗಿ ಆಪ್ಷನ್ ಎಂಟ್ರಿಯನ್ನು ಈಸಿಯಾಗಿ ಫಾಸ್ಟಾಗಿ ಹಾಕ್ಬೋದು. ಓಕೆ, ಈ ರೀತಿ ಒಂದು ವೈಟ್ ಪೇಜಲ್ಲಿ ಒಂದು ಶಾರ್ಟ್ ಇನ್ಫಾರ್ಮೇಷನ್ನು ಮಾಡಿಕೊಂಡಿರಬೇಕಾಗತ್ತೆ. ಇದು ಅತಿ ಮುಖ್ಯವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಹಾಕುವ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಇದನ್ನು ಮಾಡಿಕೊಳ್ಳಲೇಬೇಕು. ಓಕೆ, ಹಾಗಾದರೆ ಈ ಕೋಡ್ ಎಲ್ಲಿ ಸಿಗುತ್ತೆ, ನಿಮ್ಮ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅವರು ಯಾವೆಲ್ಲ ಕಾಲೇಜುಗಳಿಗೆ ಎಷ್ಟು ಸೀಟ್ ಮ್ಯಾಟ್ರಿಕ್ಸ್ ಇದೆ ನಾವು PDF ಬಿಟ್ಟಿದ್ದಾರೆ, ಆ ಒಂದು PDF ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಲ್ಲಿ ಈ ಒಂದು ಕೋಡ್ಗಳು ಸಿಗುತ್ತವೆ. ಓಕೆ, ಹಾಗಾದರೆ ಇಲ್ಲಿ ಇದನ್ನು ಬಿಟ್ಟು ಮತ್ತೆ ಇನ್ನಿತರ ಡಾಕ್ಯುಮೆಂಟ್ಸ್ ಬೇಕು. ಆಪ್ಷನ್ ಎಂಟ್ರಿ ಹಾಕಲು ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ಕೂಡ ಬೇಕಾಗುತ್ತೆ. ಒಂದನೇದು KCETಯ ವೆರಿಫಿಕೇಷನ್ ಸ್ಲಿಪ್ ತೆಗೆದುಕೊಂಡು ಹೋಗಲೇಬೇಕು ಕಂಪಲ್ಸರಿಯಾಗಿ. ಅದರಂತೆ ಕಾಲೇಜ್ ಲಿಸ್ಟ್ ಇನ್ ವೈಟ್ ಪೇಜ್, ಆಲ್ರೆಡಿ ನಾನು ವಿಡಿಯೋದಲ್ಲಿ ತೋರಿಸಿರುವಂತೆ ಕಾಲೇಜ್ ಲಿಸ್ಟನ್ನು ಮಾಡ್ಕೊಂಡಿರ್ಬೇಕಾಗತ್ತೆ. ಆ ಒಂದು ಕಾಲೇಜ್ ಲಿಸ್ಟ್ ಕೂಡ ತೆಗೆದುಕೊಂಡು ಹೋಗಬೇಕಾಗತ್ತೆ. ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಕೂಡ ತೆಗೆದುಕೊಂಡು ಹೋಗಬೇಕಾಗತ್ತೆ. ಬ್ಯಾಂಕ್ ಪಾಸ್ಬುಕ್ ವಿದ್ಯಾರ್ಥಿ ಇದ್ದರೆ ವಿದ್ಯಾರ್ಥಿ ತೆಗೆದುಕೊಂಡು ಹೋಗಿ, ಅಥವಾ ತಂದೆ ಅಥವಾ ತಾಯಿಯ ಬ್ಯಾಂಕ್ ಪಾಸ್ಬುಕ್ ಕೂಡ ತೆಗೆದುಕೊಂಡು ಹೋಗ್ಬೋದು, ಯಾವುದೇ ರೀತಿಯ ತೊಂದರೆ ಇಲ್ಲ. ಬ್ಯಾಂಕ್ ಪಾಸ್ಬುಕ್ ಏಕೆ ತೆಗೆದುಕೊಳ್ತಾರೆ ಅಂದರೆ ಅಮೌಂಟ್ ರಿಫಂಡ್ ಮಾಡಲು, ಮತ್ತು ಮುಂದಿನ ದಿನಗಳಲ್ಲಿ ನೀವು ಕಾಲೇಜ್ ಅಲಾಟ್ಮೆಂಟ್ ಆಗಿ ಏನೋ ಹೆಚ್ಚುವರಿ ಪೇಮೆಂಟ್ ಹೊರಳಿ ಬರೋದಿತ್ತು, ನಿಮಗೆ ಮರುಪಾವತಿ ಆಗೋದಿತ್ತು ಅಂದರೆ ಆ ಒಂದು ಅಕೌಂಟಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಅದೇ ಕಾರಣಕ್ಕಾಗಿ ಸರಿಯಾದಂಥ ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ ಅನ್ನು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ವಿದ್ಯಾರ್ಥಿ ಎಂಟರ್ ಮಾಡಿ ಅಥವಾ ತಂದೆ ಅಥವಾ ತಾಯಿಯ ಬ್ಯಾಂಕ್ ಪಾಸ್ಬುಕ್ ಡೀಟೇಲನ್ನು ಎಂಟರ್ ಮಾಡ್ಬೋದು. ಆದರೆ ಆ ಒಂದು ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ ಎಂಟರ್ ಮಾಡ್ತಿರಲ್ಲ, ಆ ಒಂದು ಬ್ಯಾಂಕಿನ ಕಾಂಟ್ಯಾಕ್ಟ್ ನಂಬರ್ ಕಂಪಲ್ಸರಿ, ಕಾಂಟ್ಯಾಕ್ಟ್ ನಂಬರ್ ಕೂಡ ಕಂಪಲ್ಸರಿಯಾಗಿ ಬೇಕಾಗುತ್ತೆ. ಹಾಗೂ ಆ ಒಂದು ಬ್ಯಾಂಕಿನ ಕಾಂಟ್ಯಾಕ್ಟ್ ನಂಬರ್ ಆಗಿರಲಿ ಅಥವಾ ಒಬ್ಬ ಯಾವುದಾದ್ರೂ ಒಂದು ಅಧಿಕಾರಿಯ, ಅಲ್ಲಿ ಬ್ಯಾಂಕಿನ ಒಬ್ಬ ವ್ಯವಸ್ಥಾಪಕರಾಗಿರಲಿ, ಯಾವುದೋ ಒಂದು ಅಧಿಕಾರಿಯ ಮೊಬೈಲ್ ನಂಬರ್ ಕೂಡ ಇಲ್ಲಿ ಬೇಕಾಗುತ್ತೆ. ಓಕೆ, ಆಮೇಲೆ ಮೊಬೈಲ್ ನಂಬರ್ ಆ್ಯಂಡ್ ಜಿಮೇಲ್ ID, ವಿದ್ಯಾರ್ಥಿಯ ಮೊಬೈಲ್ ನಂಬರ್, ಜಿಮೇಲ್ ID ಕೂಡ ಅದಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗುತ್ತೆ ಈ ಒಂದು ಆಪ್ಷನ್ ಎಂಟ್ರಿ ಮಾಡಲು. ಹಾಗಾದರೆ ಯಾವೆಲ್ಲ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿದ್ದಾರೆ ಈಗ ಪ್ರೆಸೆಂಟಾಗಿ, ಮತ್ತು ಮುಂದಿನ ದಿನಗಳಲ್ಲಿ ಯಾವ ಒಂದು ಕೋರ್ಸ್ ಅಪ್ಡೇಟ್ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ನಮಗೆ ಹಂತ ಹಂತವಾಗಿ ತಿಳಿಸಲಾಗೋದು. ಈಗ ಪ್ರೆಸೆಂಟಾಗಿ ಯಾವೆಲ್ಲ ಕೋರ್ಸ್ಗಳು ಸ್ಟಾರ್ಟ್ ಮಾಡಿದ್ದಾರೆ, ಕೋರ್ಸ್ಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿದ್ದಾರೆ ತಿಳ್ಕೊಳ್ಳಿ. ನೀವು ಆಪ್ಷನ್ ಎಂಟ್ರಿ ಒಂದು ಲಾಗಿನ್ ಮಾಡಿದ ತಕ್ಷಣ ಬ್ಯಾಂಕ್ ಡೀಟೇಲ್ ಫಿಲ್ ಆದ ತಕ್ಷಣ ಈ ರೀತಿ ಒಂದು ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ISMH, ಆಮೇಲೆ ಇಂಜಿನಿಯರಿಂಗ್, ಫುಡ್ ಸೈನ್ಸ್, BSc ನರ್ಸಿಂಗ್, ಅಗ್ರಿ BSc, ವೆಟರ್ನರಿ ಸೈನ್ಸ್ ಆ್ಯಂಡ್ BTech ಅಗ್ರಿ ಇಂಜಿನಿಯರಿಂಗ್, B Pharma ಆ್ಯಂಡ್ ಫಾರ್ಮಡಿ ಅಂತ
ಈ ರೀತಿ ಕೋರ್ಸ್ ತೋರಿಸುತ್ತೆ. ಇದರಲ್ಲಿ ಓಪನ್ ಇರುವಂಥ ಕೋರ್ಸ್ಗಳು ಒಂದು ಇಂಜಿನಿಯರಿಂಗ್ ಓಪನ್ ಇದೆ, ಫುಡ್ ಸೈನ್ಸ್ ಓಪನ್ ಇದೆ. ಇಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಗಮನವಹಿಸಿ, ಇಲ್ಲಿ ಇಂಜಿನಿಯರಿಂಗ್ ಓಪನ್ ಇದೆ, ಈ ಒಂದು ಆಪ್ಷನಿಟಿ ಮಾಡ್ಬೋದು ಸದ್ಯಕ್ಕೆ ಈಗ. ಓಕೆ, ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನಿತರ ಏನೋ ಚೇಂಜ್ ಮಾಡಿದ್ರೆ ಅದು ಕೂಡ ತಿಳಿಸ್ತೀನಿ. ಆಮೇಲೆ ಫುಡ್ ಸೈನ್ಸ್ಗೆ ಅರ್ಜಿ ಈ ಒಂದು ಆಪ್ಷನಿಟಿ ಸ್ಟಾರ್ಟ್ ಆಗಿದೆ. BSc ನರ್ಸಿಂಗ್ ಇನ್ನೂರು ಸ್ಟಾರ್ಟ್ ಮಾಡಿಲ್ಲ. BSc ನರ್ಸಿಂಗ್ ಆಪ್ಷನಿಟಿಯಲ್ಲಿ ಕಾಲೇಜುಗಳು ತೋರಿಸ್ತಾ ಇಲ್ಲ. ಅದು ಬಿಟ್ಟಾಗ ಮತ್ತೆ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ತೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಓಕೆ, ಆಮೇಲೆ ಅಗ್ರಿ BSc ಓಪನ್ ಮಾಡಿದ್ದಾರೆ. ಅಗ್ರಿ BSc ಕೂಡ ಓಪನ್ ಮಾಡಿದ್ದಾರೆ, ಅದು ಕೂಡ ನೀವು ಕ್ಲಿಕ್ ಮಾಡಿ ಆಪ್ಷನಿಟಿ ಮಾಡ್ಬೋದು. ವೆಟರ್ನರಿ ಸೈನ್ಸ್ ಕೂಡ ಓಪನ್ ಮಾಡಿದ್ದಾರೆ. BTech ಅಗ್ರಿ ಇಂಜಿನಿಯರಿಂಗ್ ಇದು ಕೂಡ ಓಪನ್ ಮಾಡಿದ್ದಾರೆ. B ಫಾರ್ಮಾ ಆ್ಯಂಡ್ ಫಾರ್ಮಾ ಡಿ ಕೂಡ ಓಪನ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ISMH ಹಾಗೂ BSc ನರ್ಸಿಂಗ್ ಎರಡು ಓಪನ್ ಮಾಡಿಲ್ಲ. ಉಳಿದ ಎಲ್ಲ ಕೋರ್ಸ್ಗಳಿಗೆ ಓಪನ್ ಮಾಡಿದ್ದಾರೆ. ಮತ್ತು ಇನ್ನಿತರ ಹೆಚ್ಚಿನ ಕೋರ್ಸ್ಗಳಿಗೆ ಮತ್ತು ಈ ಒಂದು BSc ನರ್ಸಿಂಗ್ ಆಗಿರಲಿ ಈ ಒಂದು ಕೋರ್ಸ್ ಮತ್ತೆ ಓಪನ್ ಮಾಡಿದ ತಕ್ಷಣ ಅದ್ರ ಬಗ್ಗೆ ಕೂಡ ನಿಮಗೆ ಇನ್ನೊಂದು ಸಲ ಅಪ್ಡೇಟ್ ಕೂಡ ಕೊಡ್ತೀನಿ. ಈ ರೀತಿ ನೀವು ಇಂಜಿನಿಯರಿಂಗ್ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡೋದಿರುತ್ತೆ, ಬ್ರಾಂಚ್ ಸೆಲೆಕ್ಟ್ ಮಾಡಿನೂ ಆಪ್ಷನ್ ಎಂಟ್ರಿ ಹಾಕ್ತಾ ಹೋಗಬೇಕಾಗುತ್ತೆ. ಈ ರೀತಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು. ಮತ್ತು ಇನ್ನಿತರ ಏನಾದರೂ ಆಪ್ಷನ್ ಎಂಟ್ರಿ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆ, ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು KCET ಎಕ್ಸಾಮಿನೇಷನ್ ಏನೆಲ್ಲ ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗಬೇಕು, ಅಪ್ಲಿಕೇಶನ್ ಯಾವ ರೀತಿ ಆಗಬೇಕು, ಯಾವ ಡೇಟ್ ಇದೆ, ಕೊನೆ ದಿನಾಂಕ ಎಷ್ಟು, ಬಹಳಷ್ಟು ವಿದ್ಯಾರ್ಥಿ ಕೇಳ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ತಲುಪಲಿ. ಆದಷ್ಟು ಬೇಗನೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಆಪ್ಷನ್ ಎಂಟ್ರಿ ಮಾಡಿಕೊಳ್ಳೋರಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.